ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು 11,000 ವರೆಗೂ ಸ್ಕಾಲರ್ಶಿಪ್ ಅಮೌಂಟ್ನ ಪಡಿಬಹುದು. ಹೇಗೆ, ಎಲ್ಲಿ, ಯಾವ ವೆಬ್ಸೈಟ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಒಂದು ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ವಲ್ಪ ನೋಡಿದ್ರೆ ಅಥವಾ ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಬಂದು 2021ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಜಾರಿಗೆ ಬಂತು. ಇದ್ರ ಉದ್ದೇಶ ಏನಪ್ಪ ಅಂದರೆ ರೈತರ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೆ ಮತ್ತು ಓದೋದಕ್ಕೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಇದನ್ನು ಜಾರಿಗೆ ತಂದರು. ಇದೇ ಅದರ ಉದ್ದೇಶ ಆಗಿತ್ತು. ಈ ವಿದ್ಯಾರ್ಥಿ ವೇತನ ಯಾರಿಗೆ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, PUC ಮತ್ತು ITI ಡಿಪ್ಲೊಮೊ ಮಾಡ್ತಿರೋಂತಹ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ 2,500, ಹುಡುಗಿಯರಿಗೆ 3,000. BA BSc ಡಿಗ್ರಿ ಮಾಡ್ತಿರೋ ಹುಡುಗರಿಗೆ 5, ಹುಡುಗಿಯರಿಗೆ 5,500. ಮತ್ತು LLB, ಪ್ಯಾರಾಮೆಡಿಕಲ್, B ಫಾರ್ಮಾ, ನರ್ಸಿಂಗ್ ಮತ್ತು ವೃತ್ತಿಪರ ಕೋರ್ಸ್ ಮಾಡ್ತಿರೋ ಹುಡುಗರಿಗೆ 7,500, ಹುಡುಗಿಯರಿಗೆ 8,000. ಡಬಲ್ ಡಿಗ್ರಿ ಕೋರ್ಸ್ ಮಾಡ್ತಿರೋ ಹುಡುಗರಿಗೆ 10, ಹುಡುಗಿಯರಿಗೆ 11,000 ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ. 2021ರಿಂದನೇ ಇದು ಜಾರಿಗೆ ಬಂತು. ಈಗ ಕರ್ನಾಟಕದಲ್ಲಿ ಹೊಸ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವ್ರು ಬಂದ ಮೇಲೆ ಕೂಡ ಕಳೆದ ಬಾರಿ ಅಮೌಂಟು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದೇ ಇಲ್ಲ. ಈ ವರ್ಷದ್ದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕೋಕ್ಕೆ ತಿಳಿಸಿದ್ದಾರೆ. ಈ ವರ್ಷ ಕೂಡ ರೈತ ವಿದ್ಯಾನಿಧಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೈತ ವಿದ್ಯಾನಿಧಿ ಪಡೆಯೋದಕ್ಕೆ ಏನು ಮಾಡಿರಬೇಕು ಅಂದರೆ, ವಿದ್ಯಾರ್ಥಿಯು 2023-24ನೇ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಆಗಿರಬೇಕು. ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬರುತ್ತೆ. ನೆಕ್ಸ್ಟು ವಿದ್ಯಾರ್ಥಿಯ ತಂದೆ ತಾಯಿ ಕೃಷಿ ಭೂಮಿ ಅಥವಾ ಜಮೀನನ್ನು ಹೊಂದಿರಬೇಕು. ಜಮೀನು ಮಾಲಕರಾಗಿರಬೇಕು. ಅವ್ರ ಹೆಸರಲ್ಲಿ ತಂದೆ ಅಥವಾ ತಾಯಿ ಹೆಸರಲ್ಲಿ ಜಮೀನು ಇರಬೇಕು. ಕೆಲವರಿಗೆ ತಂದೆ ಹೆಸರಲ್ಲೂ ಜಮೀನು ಇರುತ್ತೆ, ತಾಯಿ ಹೆಸರಲ್ಲೂ ಜಮೀನು ಇರುತ್ತೆ. ಇಬ್ಬರದ್ದು ಸಪ್ರೇಟ್ ಸ್ಕಾಲರ್ಶಿಪ್ ಬರುತ್ತಾ ಅಂದರೆ ಇಲ್ಲ, ಇಬ್ಬರಲ್ಲಿ ಒಬ್ಬರು ಮಾತ್ರ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ. ಮತ್ತು ಇದು ನೀವೀಗ ಫಸ್ಟ್ ಡಿಗ್ರಿ ಮಾಡ್ತಾ ಇರ್ತೀರಾ, ನೆಕ್ಸ್ಟ್ ಮತ್ತೆ ನಾನು ಫೇಲ್ ಆಗಿಬಿಟ್ಟು ಅದೇ ಮಾಡ್ತಿದ್ದೀವಿ ಅಂದರೆ ಸ್ಕಾಲರ್ಶಿಪ್ ಅಮೌಂಟು ಬರೋಲ್ಲ. 1 ವರ್ಷದ ಕೋರ್ಸ್ಗೆ ಒಂದೇ ಸಲ ಸ್ಕಾಲರ್ಶಿಪ್ಪು ಬರೋದು. ಯಾರಿಗೆ ಎಷ್ಟು ಬರುತ್ತೆ ಅಂತ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ವಿದ್ಯಾರ್ಥಿಯ ತಂದೆ ತಾಯಿ ಯಾರ ಹೆಸರಲ್ಲಿ ಕೃಷಿ ಭೂಮಿ ಇರುತ್ತೋ ಅವ್ರಿಗೆ ಫ್ರೂಟ್ಸ್ ID ಕ್ರಿಯೇಟ್ ಆಗಿರಬೇಕು. ಇದು ವಿದ್ಯಾರ್ಥಿಗಳ ಅಕೌಂಟ್ಗೆ ಬರುತ್ತೆ ಸ್ಕಾಲರ್ಶಿಪ್ ಅಮೌಂಟು. ಬೇರೆ ಯಾರಿಗೂ ಅಂದರೆ ತಂದೆ ತಾಯಿ ಹೆಸರಲ್ಲಿದೆ ಅಂತ ತಂದೆ ತಾಯಿ ಹೆಸರಿಗೇನು ಅಮೌಂಟ್ ಹೋಗಲ್ಲ, ಸ್ಟೂಡೆಂಟ್ ಹೆಸರಿಗೇ ಅಮೌಂಟು ಬರುತ್ತೆ. ಇನ್ನು ಸ್ಟೂಡೆಂಟ್ ಹೆಸ್ರಿಗೆ ಬರಬೇಕು ಅಂದರೆ ಅವ್ರಿಗೆ NPCI ಮ್ಯಾಪಿಂಗ್ ಆಗಿರಬೇಕು. DBTಲಿ ಕೂಡ ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಈ ರೀತಿಯಾಗಿ ಇದು ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ. ಮತ್ತು ಇದನ್ನು ಅಪ್ಲಿಕೇಶನ್ ಹಾಕೋದು ಎಲ್ಲಿ ಅಂದರೆ, ಈ ವರ್ಷದಿಂದ ಇದು ರೂಲ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನು ಚೇಂಜ್ ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳು SSPಲೇ ಅಪ್ಲಿಕೇಶನ್ ಹಾಕಬೇಕು. ಬಟ್ ಏನಪ್ಪ ಅಂದರೆ, ನಿಮಗೆ ನಿಮ್ಮ ಕ್ಯಾಸ್ಟ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ, ನೀವು SC ಡಿಪಾರ್ಟ್ಮೆಂಟ್, OBC ಡಿಪಾರ್ಟ್ಮೆಂಟ್ ಅಥವಾ ST ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ನಿಮಗೆ ನಿಮ್ಮ ಜಾತಿ ಆಧಾರಿತ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂದರೆ ರೈತ ವಿದ್ಯಾನಿಧಿ ಬರೋಲ್ಲ. ಅದು ಬಂದರೆ ಇದು ಬರೋಲ್ಲ, ಇದು ಬಂದರೆ ಅದು ಬರೋಲ್ಲ. ಆ ಥರ ಚೇಂಜ್ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಮಾತ್ರ ಬರುತ್ತೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ, ರೈತ ವಿದ್ಯಾನಿಧಿ ಬರ್ತಿತ್ತು, ನಿಮಗೆ ಕ್ಯಾಸ್ಟ್ ಡಿಪಾರ್ಟ್ಮೆಂಟಿಂದನೂ ಬರ್ತಿತ್ತು. ಅದಕ್ಕೂ ಲಾಸ್ಟ್ ಇಯರು ನಿಮಗೆ ರೈತ ವಿದ್ಯಾನಿಧಿ, ಕ್ಯಾಸ್ಟ್ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೇ ವೆಬ್ಸೈಟಲ್ಲಿ ತೋರಿಸ್ತಾ ಇತ್ತು. ಈಗ ಸ್ವಲ್ಪ ಪ್ರೋಸೆಸ್ ಚೇಂಜ್ ಮಾಡಿದ್ದಾರೆ. ರೈತ ವಿದ್ಯಾನಿಧಿ ಪಡಿಬೇಕು ಅಂದರೆ ನಿಮಗೆ ಕ್ಯಾಸ್ಟ್ ಡಿಪಾರ್ಟ್ಮೆಂಟು ಬರೋಲ್ಲ. ಕ್ಯಾಸ್ಟ್ ಡಿಪಾರ್ಟ್ಮೆಂಟು ಬರಬೇಕು ಅಂದರೆ ರೈತ ವಿದ್ಯಾನಿಧಿ ಬರೋಲ್ಲ. ಈ ರೀತಿ ಪ್ರೋಸೆಸ್ ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋಕ್ಕೆ ಜಾಸ್ತಿ ತುಂಬ ಸರಳವಾಗಿ ಹೇಳಬೇಕು ಅಂದರೆ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಕಿದ್ರೆ ಸಾಕು, ಅದರಲ್ಲೇ ನಿಮಗೆ ಇದು ಕೂಡ ಬರುತ್ತೆ. ಬೇರೆ ಎಲ್ಲೂ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ತಂದೆ ತಾಯಿ ಹೆಸರಲ್ಲಿ ಲ್ಯಾಂಡ್ ಇದ್ದು ಫ್ರೂಟ್ಸ್ ID ಕ್ರಿಯೇಟ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಅದು ಸ್ಕಾಲರ್ಶಿಪ್ ಅಮೌಂಟು ನಿಮಗೆ ಬರುತ್ತೆ. ರೈತ ವಿದ್ಯಾನಿಧಿ ಇನ್ಫಾರ್ಮೇಷನ್ ಇದು. ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇನ್ನೂ ಸ್ವಲ್ಪ ಅನೌನ್ಸ್ ಮಾಡಿಲ್ಲ. ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದೆ ಲಾಸ್ಟ್ ಡೇಟ್ ಯಾವಾಗ ಅಂತ. ಅವರು ಕನ್ಫರ್ಮಾಗಿ ಇನ್ನೂ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದರು. ಜೊತೆಗೆ ಕೆಲವು ಮೂಲಗಳ ಪ್ರಕಾರ ಜೂನ್ 30ವರೆಗೂ ಲಾಸ್ಟ್ ಡೇಟ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಅಷ್ಟರಲ್ಲಿ ನೀವು SSP ಯಾರು ಹಾಕ್ಕೊಂಡಿಲ್ವೋ ಅವರು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇದು ಎಲ್ಲ ಕ್ಯಾಟಗರಿಯವ್ರಿಗೂ ಬರುತ್ತೆ. ನಿಮ್ಗೆ ಆ ಡಿಪಾರ್ಟ್ಮೆಂಟಿಂದ ಬಂದರೆ ಇದು ಬರೋಲ್ಲ, ಇದು ಬಂದರೆ ಅದು ಬರೋಲ್ಲ ಅಷ್ಟೇ. ಜನರಲ್ ಮೆರಿಟ್ ಅವರು ಮಿಸ್ ಮಾಡದೆ ಹಾಕಿ, ನಿಮಗಂತೂ ಬಂದೇ ಬರುತ್ತೆ. ಇದು ರೈತ ವಿದ್ಯಾನಿಧಿ ಬಗ್ಗೆ ಇದ್ದಿದ್ದು ಇನ್ಫಾರ್ಮೇಷನು. ಫ್ರೂಟ್ಸ್ ID ಇರಬೇಕು, ತಂದೆ ತಾಯಿ ಹೆಸರಲ್ಲಿ ಲ್ಯಾಂಡ್ ಇರಬೇಕು. ಇಬ್ಬರಲ್ಲಿ ಒಬ್ಬರು ಹೆಸರಲ್ಲಿ ಲ್ಯಾಂಡ್ ಇದ್ದರೆ ಸಾಕು. SSP ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಇದ್ರ ಡಾಟಾ ತೊಗೊಂಡು ಆನ್ಲೈನಲ್ಲಿ ಆಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಸ್ಟೂಡೆಂಟ್ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.